ದರ್ಶನ್ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ಬಹಳ ದುಃಖದ ವಿಚಾರ. ಬಹುಶಃ ಅವರು ಕೂಡ ಕಣ್ಣೀರ್ ಹಾಕಬಹುದೇನೋ, ಯಾಕಂದ್ರೆ ಅವರ ಸೋಕಾಲ್ಡ್ ಬಾಸ್ ಕಣ್ಣೀರ್ ಹಾಕಿದ್ದಾರಂತೆ ನ್ಯಾಯಾಧೀಶರ ಮುಂದೆ ದರ್ಶನ್ ಕಣ್ಣೀರು. ಕುಡಿಯೋಕ್ ವಿಷ ಕೊಟ್ಬಿಡಿ ಅಂತ ಕೇಳಿದಾರಂತೆ. ಅಯ್ಯೋ, ಇದನ್ನ ಹೆಂಗ್ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ ಅವರ ಅಭಿಮಾನಿಗಳು. ಜೈಲಿನಲ್ಲಿ ಬಹಳ ಕಷ್ಟ ಆಗ್ತಾ ಇದೆ, ಇರೋಕ್ ಸಾಧ್ಯ ಆಗ್ತಿಲ್ಲ. ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಹೋಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗುವಾಗ ಆತನಿಗೂ ಹಿಂಗೆ ಸಂಕಷ್ಟ, ಇದಕ್ಕಿಂತ ಡಬಲ್ ಸಂಕಷ್ಟ. ಆಗ ನಿಂತು ನೋಡ್ತಾ ಇದ್ದವರಿಗೆ ಅರಿವಾಗ್ಲಿಲ್ವಾ ಕಷ್ಟ ಅಂದ್ರೆ ಏನು ಅಂತ. ಜೈಲಲ್ಲಿ ಇರೋಕ್ ಆಗ್ತಾ ಇಲ್ಲ, ನನಗ್ ವಿಷ ಕೊಟ್ಟು ಬಿಡಿ ಅಂತ ಹೇಳಿ ಗಳಗಳ ಅಂತ ಕಣ್ಣೀರ್ ಹಾಕ್ಬಿಟ್ಟಿದ್ದಾರಂತೆ ದರ್ಶನ್. ಅದಕ್ಕೆ ಹೇಳಿದ್ದು ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳು ಇದನ್ನು ಹೆಂಗ್ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ನ್ಯಾಯಾಧೀಶರ ಮುಂದೆ ಕಣ್ಣೀರ್ ಹಾಕಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್. ಬಿಸಿಲು ನೋಡಿ ತುಂಬಾ ದಿನ ಹೋಗ್ಬಿಟ್ಟಿದೆ ಅಂದ್ರಂತೆ. ಬಹುಶಃ ಬ್ಯಾಂಕಾಕ್ ಥೈಲ್ಯಾಂಡ್ ಹೋಗಿದ್ರಲ್ಲ, ಅದೇ ಕೊನೆ ಅನ್ಸುತ್ತೆ. ಕೈಯಲ್ಲಿ ಫಂಗಸ್ ಬಂದ್ಬಿಟ್ಟಿದೆಯಂತೆ ಪಾಪ. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ನನ್ನೊಬ್ಬನಿಗೆ ವಿಷ ಕೊಡಿಸ್ಬಿಡಿ, ಪಾಯ್ಸನ್ಗೆ ಆರ್ಡರ್ ಮಾಡಿ ಅಂತ ಹೇಳಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರಂತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತಿನ ಕೋರ್ಟ್ ಕಲಾಪದಲ್ಲಿ ಹಾಜರಾಗಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್. ಜೈಲಿನಲ್ಲಿ ಇರೋಕಾಗ್ತಿಲ್ಲ, ವಿಷ ಕೊಡಿ ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳ ಪಾಲಿಗೆ ಬಹಳ ಆತಂಕದ ವಿಚಾರ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿಗೆ ತಲುಪಿಟ್ಟಿದ್ದಾರೆ ದರ್ಶನ್ ಅವರು. ನೋಡಿ ಪಾಪ, ಫಂಗಸ್ ಬಂದ್ಬಿಟ್ಟಿದೆಯಂತೆ ಕೈಯಲ್ಲಿ. ಜೈಲಿನಲ್ಲಿ ಇರೋಕಾಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಿದ್ದಾರಂತೆ. ಪಾಯ್ಸನ್ ಆರ್ಡರ್ ಮಾಡಿಬಿಡಿ ಅಂತ ಹೇಳಿ ಗಳಗಳ ಅಂತ ಕಣ್ಣೀರ್ ಹಾಕಿದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ಆಚೆ ಬಂದು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡು ವಾಪಸ್ ಜೈಲಿಗೆ ಹೋಗಿರುವ ಕೊಲೆ ಪ್ರಕರಣದ ಆರೋಪಿಗಳು ಇವತ್ತು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಾಗಿದ್ದಾರೆ ಕೋರ್ಟ್ನ ಮುಂದೆ. ಈ ಸಂದರ್ಭದಲ್ಲಿ ದರ್ಶನ್ ಕಣ್ಣೀರ್ ಹಾಕಿದ್ದಾರೆ. ಜೈಲಲ್ಲಿ ಇರಕ್ಕಾಗ್ತಾ ಇಲ್ಲ, ವಿಷ ಕೊಟ್ಟುಬಿಡಿ ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ ದರ್ಶನ್. ಕಣ್ಣೀರ್ ಹಾಕಿದ್ರು ಅಂತ ಮಾತ್ರಕ್ಕೆ ಕೋರ್ಟ್ ಕರಗ್ ಬಿಡುತ್ತಾ? ಖಂಡಿತವಾಗಿಲ್ಲ. ನೋಡಿ, ಜೈಲಿಗೆ ವಿಷ ಆರ್ಡರ್ ಮಾಡಿ ಅಂತ ಹೇಳಿ ದರ್ಶನ್ ಹೇಳಿದ್ರೆ ಅಷ್ಟೇ ಕೂಲ್ ಅಂಡ್ ಕಾಮ್ ಆಗಿ ಜಡ್ಜ್ ಕೂಡ ಹೇಳಿದ್ದಾರಂತೆ, ಜೈಲ್ಗೆಲ್ಲ ವಿಷ ಆರ್ಡರ್ ಮಾಡಕ್ ಆಗಲ್ಲ ರೀ ಅಂತ. ಅಂದ್ರೆ ಇನ್ ಕೇಸ್ ಮುಂದೆ ಸೌಭಾಗ್ಯ ಇದ್ದು ಜೈಲಿನಿಂದ ಹೊರಗೆ ಬರೋಕ್ ಬೇಲ್ ಸಿಕ್ಕಿದ್ರೆ ಆಗ್ಬೇಕಾದ್ರೆ ಆರ್ಡರ್ ಮಾಡ್ಕೊಳ್ಳಿ, ಜೈಲಿನಲ್ಲಿ ನಾವು ಆರ್ಡರ್ ಮಾಡೋಕ್ ಆಗಲ್ಲ ಅನ್ನೋ ಅರ್ಥದಲ್ಲಿ ಜಡ್ಜ್ ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಜೈಲಿಗೆ ವಿಷ ಆರ್ಡರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನ್ಯಾಯಾಧೀಶರು ದರ್ಶನ್ಗೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ವಿಚಾರಣೆಯನ್ನ 19ನೇ ತಾರೀಕಿಗೆ ಮುಂದೂಡಿದ್ದಾರಂತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ಮಾದೇಶ್, ಕೈಯಲ್ಲಿ ಫಂಗಸ್ಸು, ಜೈಲಲ್ಲಿ ವಾಸನೆ, ಇರೋಕ್ಕಾಗಲ್ಲ ಅಂತ ಕಣ್ಣೀರು, ಇಷ್ಟೆಲ್ಲ ಆದ್ಮೇಲೂ ಕೂಡ ಸೆಪ್ಟೆಂಬರ್ 19ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. 19 ವರ್ಷದೊತ್ತಿಗೆ ಕೈಯಲ್ಲಿರೋ ಫಂಗಸ್ ಮೈಗೆಲ್ಲ ಹತ್ಬಿಡುತ್ತಾ ಅಂತ? ಮಿತಾ, ಅದು ಜೈಲು. ಯಾಕಂದ್ರೆ ಕೊಲೆ ಆರೋಪಿಗಳಿಗೆ ಹೊರಗಡೆ ಯಾವುದೇ ಒಂದು ಆರೋಪಿತ ತನ್ನ ಒಂದು ಆರೋಪದ ಮೇಲೆ ಜೈಲಿಗೆ ಹೋಗಿದ್ದಾನಂದ್ರೆ ಆ ರೀತಿಯಾದಂತಹ ಒಂದಷ್ಟು ವ್ಯವಸ್ಥೆಗಳಲ್ಲಿ ಆತ ಇದ್ದು ಹೊರಗಡೆ ಹೋಗಿ ಮತ್ತೆ ಆ ರೀತಿಯಾದಂತ ತಪ್ಪು ಮಾಡಿ ಒಳಗಡೆ ಬರಬಾರದು ಅನ್ನೋ ರೀತಿಯಲ್ಲಿ ಈ ರೀತಿಯಾದಂತಹ ಶಿಕ್ಷೆಗಳನ್ನ ಆರೋಪಿಗಳಿಗೆ ಕೊಡಲಾಗುತ್ತೆ. ಜೈಲಿನ ವ್ಯವಸ್ಥೆ ಹಂಗಿರುತ್ತೆ. ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾರೆ. ಆದ್ರೆ ದರ್ಶನ್ ಐಷಾರಾಮಿ ಜೀವನ ನಡೆಸಿದಂತ ಒಬ್ಬ ವ್ಯಕ್ತಿ, ದೊಡ್ಡ ಸ್ಟಾರ್ ನಟ, ಅಂದ್ರೆ ಕಾರ್ನಲ್ಲಿ ಓಡಾಟ, ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳು, ಆ ರೀತಿಯಾದಂತ ಒಂದು ಜೀವನವನ್ನ ನಡೆಸಿದಂತ ದರ್ಶನ್ಗೆ ಕೆಲವೊಂದ್ ಕಡೆ ಜೈಲಿನಲ್ಲಿ ಸಾಕಷ್ಟು ಹಿಂಸೆ ಆಗ್ತಿದೆ ಅನ್ನುವಂಥದ್ದನ್ನ ಸ್ವತಃ ದರ್ಶನ್ ಇವತ್ತು ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಅಳಲು ತೋಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಕಳೆದ ಬಾರಿಯ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಜೈಲಾಧಿಕಾರಿಗಳ ಮೇಲೆ. ಅಂದ್ರೆ ಕರೆಕ್ಟ್ ಆಗಿ ಆಸ್ತಿಗೆ ದಿಂಬನ ಕೊಡ್ತಿಲ್ಲ, ಊಟ ಹೆಂಗ್ ಬೇಕಂಗೆ ಇಟ್ಟು ಹೋಗ್ತಿದ್ದಾರೆ ಅನ್ನೋಂತ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಆದ್ರೆ ಅದೊಂದು ಜೈಲಿನಲ್ಲಿ ಕೈದಿಗಳನ್ನ
ಖೈದಿಗಳನ್ನ ಮ್ಯಾನುವಲ್ ನ ತಕ್ಕಂತೆ ಏನ್ ನಡೆಸ್ಕೊಳ್ಬೇಕು ಅದನ್ನ ನಡೆಸ್ಕೊಳ್ಳಲಾಗುತ್ತೆ. ಆದ್ರೆ ಯಾವುದೇ ರೀತಿಯಾದಂತ ವಿಶೇಷ ಸೌಲಭ್ಯಗಳನ್ನು ಕೊಡೋದಿಲ್ಲ. ಆದ್ರೆ ಅಲ್ಲಿ ಆತನಿಗೆ ಇರೋಕಾಗದೆ ನನಗೆ ಇಲ್ಲಿ ಹಿಂಸೆ ಆಗ್ತಿದೆ, ಇಲ್ಲಿ ತುಂಬಾ ಸಮಸ್ಯೆಗಳಿದೆ, ಕೈಯೆಲ್ಲ ಫಂಗಸ್ ಬರ್ತಿದೆ, ನನಗೆ ವಿಷ ಕೊಟ್ಬಿಡಿ ಅಂತೇಳಿ ನ್ಯಾಯಾಧೀಶರಿಗೆ ಮನವಿ ಮಾಡುವಂತ ಕೆಲಸವನ್ನ ದರ್ಶನ್ ಮಾಡಿ. ರೈಟ್. ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ದರ್ಶನ್ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ಬಹಳ ದುಃಖದ ವಿಚಾರ. ಬಹುಶಃ ಅವರು ಕೂಡ ಕಣ್ಣೀರ್ ಹಾಕಬಹುದೇನೋ, ಯಾಕಂದ್ರೆ ಅವರ ಸೋಕಾಲ್ಡ್ ಬಾಸ್ ಕಣ್ಣೀರ್ ಹಾಕಿದ್ದಾರಂತೆ ನ್ಯಾಯಾಧೀಶರ ಮುಂದೆ ದರ್ಶನ್ ಕಣ್ಣೀರು. ಕುಡಿಯೋಕ್ ವಿಷ ಕೊಟ್ಬಿಡಿ ಅಂತ ಕೇಳಿದಾರಂತೆ. ಅಯ್ಯೋ, ಇದನ್ನ ಹೆಂಗ್ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ ಅವರ ಅಭಿಮಾನಿಗಳು. ಜೈಲಿನಲ್ಲಿ ಬಹಳ ಕಷ್ಟ ಆಗ್ತಾ ಇದೆ, ಇರೋಕ್ ಸಾಧ್ಯ ಆಗ್ತಿಲ್ಲ. ಪತ್ತಂಗೆರೆ ಶೆಡ್ಡಿಗೆ ಕರ್ಕೊಂಡು ಹೋಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗುವಾಗ ಆತನಿಗೂ ಹಿಂಗೆ ಸಂಕಷ್ಟ, ಇದಕ್ಕಿಂತ ಡಬಲ್ ಸಂಕಷ್ಟ. ಆಗ ನಿಂತು ನೋಡ್ತಾ ಇದ್ದವರಿಗೆ ಅರಿವಾಗ್ಲಿಲ್ವಾ ಕಷ್ಟ ಅಂದ್ರೆ ಏನು ಅಂತ. ಜೈಲಲ್ಲಿ ಇರೋಕಾಗ್ತಾ ಇಲ್ಲ, ನನಗ್ ವಿಷ ಕೊಟ್ಟು ಬಿಡಿ ಅಂತ ಹೇಳಿ ಗಳಗಳ ಅಂತ ಕಣ್ಣೀರ್ ಹಾಕ್ಬಿಟ್ಟಿದ್ದಾರಂತೆ ದರ್ಶನ್. ಅದಕ್ಕೆ ಹೇಳಿದ್ದು ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳು ಇದನ್ನು ಹೆಂಗ್ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ನ್ಯಾಯಾಧೀಶರ ಮುಂದೆ ಕಣ್ಣೀರ್ ಹಾಕಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್. ಬಿಸಿಲು ನೋಡಿ ತುಂಬಾ ದಿನ ಹೋಗ್ಬಿಟ್ಟಿದೆ ಅಂದ್ರಂತೆ. ಬಹುಶಃ ಬ್ಯಾಂಕಾಕ್ ಥೈಲ್ಯಾಂಡ್ ಹೋಗಿದ್ರಲ್ಲ, ಅದೇ ಕೊನೆ ಅನ್ಸುತ್ತೆ. ಕೈಯಲ್ಲಿ ಫಂಗಸ್ ಬಂದ್ಬಿಟ್ಟಿದೆಯಂತೆ ಪಾಪ. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ನನ್ನೊಬ್ಬನಿಗೆ ವಿಷ ಕೊಡಿಸ್ಬಿಡಿ, ಪಾಯ್ಸನ್ಗೆ ಆರ್ಡರ್ ಮಾಡಿ ಅಂತ ಹೇಳಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರಂತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತಿನ ಕೋರ್ಟ್ ಕಲಾಪದಲ್ಲಿ ಹಾಜರಾಗಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್. ಜೈಲಿನಲ್ಲಿ ಇರೋಕಾಗ್ತಿಲ್ಲ, ವಿಷ ಕೊಡಿ ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳ ಪಾಲಿಗೆ ಬಹಳ ಆತಂಕದ ವಿಚಾರ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿಗೆ ತಲುಪಿಟ್ಟಿದ್ದಾರೆ ದರ್ಶನ್ ಅವರು. ನೋಡಿ ಪಾಪ, ಫಂಗಸ್ ಬಂದ್ಬಿಟ್ಟಿದೆಯಂತೆ ಕೈಯಲ್ಲಿ. ಜೈಲಿನಲ್ಲಿ ಇರೋಕಾಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಿದ್ದಾರಂತೆ. ಪಾಯ್ಸನ್ ಆರ್ಡರ್ ಮಾಡಬಿಡಿ ಅಂತ ಹೇಳಿ ಗಳಗಳ ಅಂತ ಕಣ್ಣೀರ್ ಹಾಕಿದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ಆಚೆ ಬಂದು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡು ವಾಪಸ್ ಜೈಲಿಗೆ ಹೋಗಿರುವ ಕೊಲೆ ಪ್ರಕರಣದ ಆರೋಪಿಗಳು ಇವತ್ತು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಾಗಿದ್ದಾರೆ ಕೋರ್ಟ್ನ ಮುಂದೆ. ಈ ಸಂದರ್ಭದಲ್ಲಿ ದರ್ಶನ್ ಕಣ್ಣೀರ್ ಹಾಕಿದ್ದಾರೆ. ಜೈಲಲ್ಲಿ ಇರಕ್ಕಾಗ್ತಾ ಇಲ್ಲ, ವಿಷ ಕೊಟ್ಟುಬಿಡಿ ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ ದರ್ಶನ್. ಕಣ್ಣೀರ್ ಹಾಕಿದ್ರು ಅಂತ ಮಾತ್ರಕ್ಕೆ ಕೋರ್ಟ್ ಕರಗ್ ಬಿಡುತ್ತಾ? ಖಂಡಿತವಾಗಿಲ್ಲ. ನೋಡಿ, ಜೈಲಿಗೆ ವಿಷ ಆರ್ಡರ್ ಮಾಡಿ ಅಂತ ಹೇಳಿ ದರ್ಶನ್ ಹೇಳಿದ್ರೆ ಅಷ್ಟೇ ಕೂಲ್ ಅಂಡ್ ಕಾಮ್ ಆಗಿ ಜಡ್ಜ್ ಕೂಡ ಹೇಳಿದ್ದಾರಂತೆ, ಜೈಲ್ಗೆಲ್ಲ ವಿಷ ಆರ್ಡರ್ ಮಾಡಕ್ ಆಗಲ್ಲ ರೀ ಅಂತ. ಅಂದ್ರೆ